प्रणवार्थाय शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः। तस्मै श्री गुरवे नमः। ओम शांति शांति शांति। TV5 ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಚನ್ನಬಸವಣ್ಣ ಮಾಡುವ ಅನಂತ ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ಬಹಳ ಮುಖ್ಯವಾಗಿ ಹೃದಯದ ಸಮಸ್ಯೆಯ ಮೂಲ ಕಾರಣವನ್ನು ನಾವು ಮೊದಲು ನೋಡ್ಕೊಳ್ಬೇಕು. ಹೃದಯ ಅಂತಕ್ಕಂಥ ಒಂದು ಪದವನ್ನು ಕೇಳಿದ್ರೇ ನಮಗೆ ಭಯ ಶುರುವಾಗ್ತದೆ. ಅದರಲ್ಲೂ ಕೂಡ ಹೃದಯಕ್ಕೆ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ್ರೆ ನಮಗೆ ಬಹಳ ಭಯ ಶುರುವಾಗ್ತದೆ. ಈ ಭಯದಿಂದ ಆ ಕಾಯಿಲೆ ಏನಾಗ್ತದೆ ಅಂತ ಹೇಳಿದ್ರೆ ಉಲ್ಬಣವಾಗ್ತಾ ಹೋಗುತ್ತೆ, ಅದು ಹೆಚ್ಚಾಗ್ತಾ ಹೋಗುತ್ತೆ. ಭಯ ಅಂತಕ್ಕಂಥದ್ದು ಬಹಳ ದೊಡ್ಡ ಭಯಾನಕವಾಗಿರ್ತಕ್ಕಂಥ ಒಂದು ಕಾಯಿಲೆ ನಮಗೆ. ಹಾಗಾಗಿ ಹೃದಯ ಸಮಸ್ಯೆ ಅಂತ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಭಯ ಪಡತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಹಲವಾರು ಜನ ಬರ್ತಾರೆ, ಇನ್ನೇನು ಆಪರೇಷನ್ ಡೇಟ್ಗಳು ಫಿಕ್ಸ್ ಮಾಡಿಕೊಂಡೇ ಬರ್ತಾರೆ. ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಈ ಆಪರೇಷನ್ ಡೇಟ್ಗಳನ್ನು ಫಿಕ್ಸ್ ಮಾಡ್ಕೊಂಡು ಬರ್ತಾರೆ. ನನಗೆ ಗೊತ್ತಾಗ್ತಾ ಇಲ್ಲ ಈ ಹೃದಯಕ್ಕೆ ಯಾಕೆ ಇವರು ಆಪರೇಷನನ್ನು ಮಾಡ್ತಾ ಇದ್ದಾರೆ ಅಂತ. ಹೃದಯಕ್ಕೆ ಯಾವಾಗ ಆಪರೇಷನ್ ಮಾಡಬೇಕು, ಹೃದಯಕ್ಕೆ ಯಾವ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಯಾರೂ ಕೂಡ ತಿಳ್ಕೊಳ್ತಾ ಇಲ್ಲ. ಇದೊಂದು ದೊಡ್ಡ ದುರಂತಮಯವಾಗಿರ್ತಕ್ಕಂಥ ಸಮಸ್ಯೆ. ಸ್ವಲ್ಪ ಏನಾದರೂ ಹೃದಯಕ್ಕೆ ಸಮಸ್ಯೆ ಬಂದರೆ, ಸ್ವಲ್ಪ ಏನಾದರೂ ನಮ್ಮ ಹೃದಯದಲ್ಲಿ ನೋವು ಆಗ್ತಾ ಇದ್ದರೆ, ಅದು ಕೆಲವಾರು ಸಂದರ್ಭದಲ್ಲಿ ಏನಾಗಿರ್ತದೆ, ಗ್ಯಾಸ್ಟ್ರಿಕ್ಕಿಂದ ಏನಾಗ್ತದೆ, ಸ್ವಲ್ಪ ಚೆಸ್ಟ್ ಪೇನ್ ಬರ್ತದೆ. ಅದಕ್ಕೂ ಕೂಡ ಆಂಜಿಯೋಗ್ರಾಮ್ ಮಾಡಿದೆ. ಆಂಜಿಯೋಗ್ರಾಮ್ ಯಾವಾಗ ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ಬಹಳ ಸಿವಿಯರ್ ಪೇನ್ ಇರ್ತದೆ, ಹಾರ್ಟ್ ಪೇನ್ ಇರ್ತದೆ. ಹೇಗೆ ಪೇನ್ ಇರ್ತದೆ ಅಂತ ಹೇಳಿದ್ರೆ ಮಾತಾಡಿದರೂ ಪೇನ್ ಆಗ್ತದೆ, ಟಾಯ್ಲೆಟ್ಗೆ ಹೋಗ್ಲಿಕ್ಕೂ ಕೂಡ ಪೇನ್ ಆಗ್ತದೆ. ಆವಾಗ ನಾವೇನು ಮಾಡಬೇಕಂದ್ರೆ ಎಲ್ಲಿ ಬ್ಲಾಕ್ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ, ಡೈಗ್ನೋಸ್ಗೋಸ್ಕರ ನಾವು ಆಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೇರ ಆಂಜಿಯೋಗ್ರಾಮನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಂಥ ದೊಡ್ಡ ದುರಂತಮಯವಾಗಿರ್ತಕ್ಕಂಥ ಒಂದು ಸ್ಥಿತಿ ಯಾವುದೂ ಇಲ್ಲ. ಆ ಸ್ಟಂಟ್ ಹಾಕ್ತಾರೆ, ಸ್ಪ್ರಿಂಗು, ಅದು ಕೇವಲ 3-4 ರೂಪಾಯಲ್ಲಿ ಬರ್ತಕ್ಕಂಥ ಸ್ಪ್ರಿಂಗನ್ನು ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿ ಹಾಕ್ತಾರೆ. ಎಷ್ಟು ಕಮಿಷನ್ ದಂಧೆ ಈ ಮೆಡಿಕಲಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಅದನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಅಸಹ್ಯ, ನಾಚಿಕೆ ಆಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಹತ್ರ ಆಪರೇಷನ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದು ನಮ್ಮ ಹತ್ರ 15ರಿಂದ 20 ದಿವಸ ಯೋಗಾಭ್ಯಾಸ ಮಾಡಿ ಆಪರೇಷನ್ ಇಲ್ಲದೆ ಇನ್ನೂ ಆರಾಮಾಗಿರ್ತಕ್ಕಂಥವ್ರ ಸಂಖ್ಯೆ ಸಾವಿರಾರು ಗಟ್ಟಲೆ ಇದೆ, ಒಂದೆರಡಲ್ಲ, ಸಾವಿರಾರು ಗಟ್ಟಲೆ ಇದೆ. ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು, ಜಾಸ್ತಿ ಬ್ಲಾಕ್ ಇಲ್ಲದೆ ಸ್ವಲ್ಪ ಒಂದು 80ರಿಂದ ಒಳಗಡೆ ಬ್ಲಾಕ್ ಇರ್ತಕ್ಕಂಥವ್ರು ಒಬ್ಬ ಒಳ್ಳೆಯ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು. ಗುರುಗಳ ಮಾರ್ಗದರ್ಶನದಲ್ಲೇ ಮಾಡ್ತಕ್ಕಂಥ ಒಂದು ಅಭ್ಯಾಸ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ನಮಗೆ ನಾವೇ ಮಾಡ್ಕೋಬಾರ್ದು. ಇದರಿಂದ ಏನಾಗುತ್ತೆ, ಇದರಲ್ಲಿ ಏನಾದರೂ ತಪ್ಪಾದರೆ ನಮಗೆ ಅದರಿಂದ ದುಷ್ಪರಿಣಾಮಗಳಾಗ್ತವೆ. ಹಾಗಾಗಿ ಆತ್ಮೀಯರೇ, ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಮಾಡಲೇಬಾರ್ದು ಅಂತ ಹೇಳ್ತಾರೆ. ಆದರೆ ಹೃದಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ನಾವು ಸೂರ್ಯ ನಮಸ್ಕಾರವನ್ನು ಮಾಡಿಸಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ದೇವೆ. ಚೇರ್ ಮೇಲೆ ಕೂತ್ಕೊಂಡು ಕೂಡ ನೀವು ಸೂರ್ಯ ನಮಸ್ಕಾರ ಮಾಡಬಹುದು, ಅತಿ ನಿಮಗೆ ಆಯಾಸ ಆಗ್ತಾ ಇದ್ದರೆ. ಹಾಗೆ ಹಲವಾರು ಬಗೆಯಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಯಾವ ಒಂದು ಪದ್ಧತಿಯನ್ನು ಅನುಸರಣೆ ಮಾಡಿ, ಯಾವ ಒಂದು ಕ್ರಮದೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು, ಅದರಿಂದ ಏನಾಗ್ತದೆ ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ವಾತ ಮತ್ತು ಪಿತ್ತ ವಿಕಾರಗಳು ದೂರವಾಗ್ತವೆ. ವಾತದಲ್ಲಿ ವ್ಯಾನವಾಯು, ಪ್ರಾಣವಾಯು, ಸಮಾನವಾಯು, ಅಪಾನವಾಯು, ಉದಾನವಾಯು ಎಲ್ಲ ಪಂಚವಾಯುಗಳಿದಾವಲ್ಲ, ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ನಮ್ಮ ನರಗಳು ತೇಜಸ್ಸಿನಿಂದ ಕೂಡಿರಬೇಕು. ನರಗಳು ಒಂದು ಒಳ್ಳೆಯ ತೇಜಸ್ಸನ್ನು ಪಡ್ಕೊಳ್ಬೇಕು ಅಂದರೆ ನಾವು ಬಹಳ ಮುಖ್ಯವಾಗಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು. ಅದನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ಈ ರೀತಿ ಕುತ್ಕೋಬೇಕು. ಈ ರೀತಿ ಕುತ್ಕೊಂಡು ನೇರವಾಗಿ ಕುತ್ಕೋಬೇಕು. ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಮೇಲೆತ್ತಬೇಕು. ಹೀಗೆ ನಿಧಾನವಾಗಿ ಈ ರೀತಿ ಕುತ್ಕೋಬೇಕು. ನಿಧಾನ ಕೈಗಳನ್ನ ಮೇಲೆತ್ತಬೇಕು, ನೇರವಾಗಿ ನಿಂತ್ಕೋಬೇಕು. ಬಹಳ ಮುಖ್ಯವಾಗಿ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಬೇಕಾದ್ರೆ ಒಂದಿಷ್ಟು ಮಂತ್ರ ಉಚ್ಚಾರಣೆಯನ್ನು ನಾವು ಮಾಡಬೇಕಾಗ್ತದೆ.
ಯಂ ಓಂ ಯಂ ಓಂ ಯಂ ಓಂ ಯಂ ಓಂ ಅಂತ ಈ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಪ್ರತಿಯೊಂದು ಆಸನದಲ್ಲೂ ಕೂಡ ಯಂ ಮತ್ತು ಓಂಕಾರವನ್ನು ನಾವು ಹೇಳಬೇಕಾಗುತ್ತೆ. ಯಂ ಅಂತ ಹೇಳಿದಾಗ, ಓಂ ಅಂತ ಹೇಳಿದಾಗ ಪ್ರತಿಯೊಂದು ಆಸನವನ್ನು ಕೂಡ ನಾವು ಏನು ಮಾಡಬೇಕು, ಚಲನೆಯಲ್ಲಿ ಒಂದು ಮೂಮೆಂಟನ್ನು ಮಾಡ್ತಾ ಹೋಗಬೇಕು. ಹಾಗಾಗಿ ಈ ಒಂದು ಯಂ ಓಂ ಹೇಳೋದ್ರ ಮೂಲಕ ಹೇಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಯಂ ಅಂದರೆ ಇದು ಹೃದಯಕ್ಕೆ ಇರ್ತಕ್ಕಂಥ ಬೀಜ ಮಂತ್ರ. ಇದು ಹೃದಯದ ಬೀಜ ಮಂತ್ರ ಯಂ. ಓಂ ಅಂತ ಹೇಳಿದ್ರೆ ಇದು ಸರ್ವ ಸ್ವರೂಪಿ. ಇದು ಅರ್ಥ ಆಯ್ತಾ? ಈ ಇಡೀ ಶರೀರದೊಳಗಡೆ ಇರ್ತಕ್ಕಂಥ ಒಂದು ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಂದ್ರೆ ನಾವು ಓಂ ಅಂತ ಹೇಳಬೇಕು. ಕಾಸ್ಮಿಕ್ ಎನರ್ಜಿ ಏನಾದರೂ ನಮ್ಮ ಶರೀರದಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಆಟೋಮೆಟಿಕಲಿ ನಮಗೇನಾಗುತ್ತೆ, ನಮ್ಮ ಹೃದಯಕ್ಕೆ ಬಂದಿರತಕ್ಕಂಥ ಒಂದು ಸಮಸ್ಯೆಗಳು ಹೀಲ್ ಆಗ್ತಾ ಹೋಗ್ತವೆ. ಹೇಗೆ ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ನೇರವಾಗಿ ಈ ರೀತಿ ನಿಂತ್ಕೋಬೇಕು. ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು. ಹೃದಯ ಸಮಸ್ಯೆ ಇರತಕ್ಕಂಥವ್ರು ಹೆಚ್ಚು ಫೋರ್ಸ್ಫುಲ್ ಆಗಿ ಮಾಡಬಾರ್ದು, ನಿಧಾನವಾಗಿ ಮಾಡಬೇಕು. ನಾನು ಮಂತ್ರವನ್ನು ಶಬ್ದ ಮಾಡಿ ಹೇಳ್ತೇನೆ, ಆದರೆ ನೀವು ಶಬ್ದ ಮಾಡಿ ಹೇಳಬಾರ್ದು, ಮನಸ್ಸಲ್ಲೇ ಹೇಳ್ಕೋಬೇಕು. ಯಂ ಓಂ ಉಸಿರು ಬಿಡ್ತಾ ಯಂ ಓಂ ಉಸಿರು ತೆಗೆದುಕೊಳ್ತಾ ಯಂ ಓಂ ಉಸಿರು ಬಿಡ್ತಾ ಯಂ ಓಂ ಉಸಿರನ್ನ ಹೋಲ್ಡ್ ಮಾಡ್ತಾ ಯಂ ಓಂ. ಈಗ ಜಾಸ್ತಿ ಹೊತ್ತಿರಬಾರ್ದು ಅಷ್ಟಾಂಗದಲ್ಲಿ. ಉಸಿರು ತೆಗೆದುಕೊಳ್ತಾ ಯಂ ಓಂ ಉಸಿರು ಬಿಡ್ತಾ ಯಂ ಓಂ ಉಸಿರು ತೆಗೆದುಕೊಳ್ತಾ ಯಂ ಓಂ ಉಸಿರು ಬಿಡ್ತಾ ಯಂ ಓಂ ಉಸಿರು ತೆಗೆದುಕೊಳ್ತಾ ಯಂ ಓಂ ಉಸಿರು ಬಿಡ್ತಾ ಯಂ ಓಂ ಉಸಿರು ತೆಗೆದುಕೊಳ್ತಾ ಯಂ ಓಂ ಯಾವುದಕ್ಕೂ ಕೂಡ ಶಕ್ತಿಯ ಅತಿಕ್ರಮಣವನ್ನು ಮಾಡಬಾರ್ದು. ಹೆಚ್ಚು ನಿಧಾನವಾಗಿ ಮಾಡಬೇಕು. ಒಂದೊಂದೇ ಆಸನದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ತಾ ಹೋಗಬೇಕು, ಸಮತೆಯನ್ನು ಕಾಯ್ದುಕೊಳ್ತಾ ಹೋಗಬೇಕು. ಸೂರ್ಯ ನಮಸ್ಕಾರದಲ್ಲಿ ಉಸಿರಾಟ ಅಂತಕ್ಕಂಥದ್ದು ಬಹಳ ಮುಖ್ಯ. ಉಸಿರನ್ನ ಯಾವಾಗ ತೊಗೋಬೇಕು, ಯಾವಾಗ ಬಿಡಬೇಕು, ಅದು ಮುಖ್ಯ. ಅರ್ಥ ಇದೆ. ಮತ್ತೊಂದು ಏನಂದರೆ ಚಕ್ಕೆ ಲವಂಗ ಒಣಶುಂಠಿ ಈ ಮೂರನ್ನು ಸೇರಿಸಿ ನೀವು ಬೆಲ್ಲದಲ್ಲಿ ಕಷಾಯ ಮಾಡಿ ಕುಡಿಯೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲು, ಟ್ರೈಗ್ಲಿಸರೈಡ್ ಲೆವೆಲ್ ಬೇಗ ಕರಗ್ತದೆ. LDL ಲೆವೆಲ್, VLDL ಲೆವೆಲ್ ಏನಾಗ್ತದೆ, ಕಡಿಮೆ ಆಗ್ತದೆ. ಆವಾಗ ನಿಮ್ಮ ಹೃದಯಕ್ಕಿರ್ತಕ್ಕಂಥ ಬ್ಲಾಕೇಜ್ಗಳು ಕೂಡ ಕಡಿಮೆಯಾಗಿ ನಿಮ್ಮ ಹೃದಯದ ಕಾರ್ಯಕ್ಷಮತೆ ಹೆಚ್ಚಿ ನಿಮ್ಮ ಹೃದಯ ಸಮಸ್ಯೆ ನಿವಾರಣೆ ಆಗ್ತದೆ. ಹೃದಯದ ಸಮಸ್ಯೆ ಇರತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಟೀ ಕಾಫಿ ಕುಡಿಬಾರ್ದು. ದಿಸ್ ಈಸ್ ವೆರಿ ಸ್ಟ್ರಾಂಗ್ ಸಜೆಷನ್. ಟೀ ಕಾಫಿ ಕುಡಿದ್ರೆ ಬಹಳ ನಿಮ್ಮ ಹೃದಯಘಾತ ತೀವ್ರವಾಗಿ ಆಗ್ತದೆ. ಹೀಗೆ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಯಂ ಓಂ ಅಂತ ಹೇಳ್ಬೇಕು ಪ್ರತಿಯೊಂದು ಬಾರಿನೂ. ಉಸಿರು ತೆಗೆದುಕೊಳ್ತಾ ಬಲಗಾಲ ಹಿಂದೆ, ಉಸಿರು ಬಿಡ್ತಾ ಎಡಗಾಲು, ಉಸಿರನ್ನ ಹೋಲ್ಡ್ ಮಾಡ್ತಾ ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಶಶಾಂಕಾಸನ, ಉಸಿರು ತೆಗೆದುಕೊಳ್ತಾ ಮತ್ತೆ ವಾಪಸ್ ಭುಜಂಗಾಸನ, ಉಸಿರು ಬಿಡ್ತಾ ಅಧೋಮುಖ,
ಉಸಿರು ತೆಗೆದುಕೊಳ್ತಾ ಮತ್ತೆ ಬಲಗಲ್ ವಾಪಸ್. ಉಸಿರು ಬಿಡ್ತಾ ಮತ್ತೆ ಎಡಗಲ್ ವಾಪಸ್. ಮತ್ತೆ ಉಸಿರು ತೆಗೆದುಕೊಳ್ತಾ ಮಾರ್ಚ್ ಬ್ಯಾಕ್. ನಮಸ್ಕಾರ ಸ್ಥಿತಿ. ಪ್ರತಿಯೊಂದು ರೌಂಡನ್ನು ಮಾಡಿದಾಗಲೂ ಕೂಡ ನಮಸ್ಕಾರ ಮುದ್ರೆಯನ್ನು ಮಾಡಬೇಕು. ನೇರವಾಗಿ ನಿಂತ್ಕೊಂಡು ತಲೆಯಿಂದ ಪಾದದವರೆಗೂ, ಪಾದದಿಂದ ತಲೆಯವರೆಗೂ ಕನಿಷ್ಠ ಪಕ್ಷ 30 ಸೆಕೆಂಡ್ವರೆಗೂ ಅಬ್ಸರ್ವ್ ಮಾಡಬೇಕು. ಹೃದಯ ಸಮಸ್ಯೆ ಇರತಕ್ಕಂಥವ್ರು ತಲೆಯಿಂದ ಪಾದದವರೆಗೂ, ಪಾದದಿಂದ ತಲೆಯವರೆಗೂ 30 ಸೆಕೆಂಡ್ ಅಬ್ಸರ್ವೇಷನ್. ಈ ಕೈಗಳನ್ನು ಜೋಡಿಸಿದಾಗ ಏನಾಗ್ತದೆ, ನಮ್ಮ ಮೆದುಳು ಕ್ರಿಯಾಶೀಲವಾಗ್ತಾ ಹೋಗುತ್ತೆ. ಮೆದುಳು ಕ್ರಿಯಾಶೀಲವಾದಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ನರ ವ್ಯವಸ್ಥೆ ಜಾಗೃತವಾಗುತ್ತೆ. ಈ ಇಡೀ ಶರೀರದ ನರಜಾಲ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಮೆದುಳು, ಮೆದುಳಿಗೆ ಸೇರಿಕೊಂಡಿರುವ ನಮ್ಮ ಸ್ಪೈನಲ್ ಕಾರ್ಡ್. ಯಾವಾಗ ಎರಡು ಹಸ್ತಗಳನ್ನು ಹೀಗೆ ಜೋಡಿಸ್ತೇವೆ ಆವಾಗ ಮೆದುಳು ಕ್ರಿಯಾಶೀಲವಾಗ್ತಾ ಹೋಗುತ್ತೆ. ಅದಕ್ಕೆ ನೋಡಿ, ನಮಸ್ಕಾರ ಮಾಡಿದ್ರೆ ಯಾವತ್ತು ನಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ತಿಳ್ಕೊಬೇಕು. ಅದರಲ್ಲಿ ನಮ್ಮದು ಲಾಭ ಇದೆ. ನೀವು ಸುಮ್ಮನೆ ಹಿಂಗೆ ಶೇಕ್ ಹ್ಯಾಂಡ್ ಮಾಡೋದ್ರಿಂದ ಏನಾಗ್ತದೆ, ಅವ್ರ ಕೈಲಿರ್ತಕ್ಕಂಥ ಕೊಳೆ ನಿಮಗೆ ಬರ್ತದೆ, ನಿಮ್ಮ ಕೈಲಿರ್ತಕ್ಕಂಥ ಕೊಳೆ ಅವ್ರಿಗೆ ಹೋಗ್ತದೆ. ಹಲವಾರು ವೈರಸ್ಗಳು ಸ್ಪ್ರೆಡ್ ಆಗಿ ನಿಮ್ಗೇನಾಗ್ತದೆ, ಅವ್ರ ಕಾಯಿಲೆ ನಿಮಗೆ ಬರ್ಬೋದು, ನಿಮ್ಮ ಕಾಯಿಲೆ ಅವ್ರಿಗೆ ಹೋಗ್ಬೋದು. ಅರ್ಥ ಇದೆ? ಅದಕ್ಕೆ ನಮ್ಮ ಸಂಸ್ಕೃತಿ ಅತಿ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ. ನಮಸ್ಕಾರ ಮಾಡಿದ್ರೆ ನಮಗೂ ಒಳ್ಳೆಯದು, ಅವರಿಗೂ ಒಳ್ಳೆಯದು. ಮೆದುಳಿನ ಕ್ರಿಯಾಶೀಲತೆ ಜಾಸ್ತಿ ಆಗ್ತಾ ಹೋಗ್ತದೆ, ಮನಸ್ಸು ಶಾಂತವಾಗ್ತದೆ. ಮನಃಪ್ರಶಮನೋಪಾಯ ಯೋಗ. ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ಳೋದಕ್ಕೆ ಯೋಗ ಅಂತ ಕರೀತಾರೆ. ಯಾವಾಗ ಮನಸ್ಸು ಪ್ರಸನ್ನವಾಗಿರ್ತದೆ ಆವಾಗ ಹೃದಯ ಸಮಸ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೆದರಬೇಡಿ, ನೀವು ಹೃದಯ ಸಮಸ್ಯೆ ಬಂದಿದೆ ಅಂದರೆ ಹೆದರಬೇಡಿ ದಯವಿಟ್ಟು. ಅರ್ಥ ಆಯ್ತಾ? ಅದಕ್ಕಾಗಿ ಬಹಳ ಮುಖ್ಯವಾಗಿ ಇನ್ನೊಂದು ಹೃದಯ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಇನ್ನೊಂದು ದಿವ್ಯ ಔಷಧಿ ಇದೆ. ಅದು ಯಾವುದು ಅಂತ ಹೇಳಿದ್ರೆ ತುಳಸಿ. ನಾವು ಒಂದು ತುಳಸಿ ಆರ್ಕವನ್ನು ಮಾಡ್ತೇವೆ. ಅದೆಲ್ಲೂ ಮಾಡಲಿಕ್ಕಾಗಲ್ಲ, ಅಷ್ಟೊಂದು ಪರಿಶುದ್ಧವಾಗಿ ನಾವು ತುಳಸಿ ಆರ್ಕವನ್ನು ಮಾಡ್ತೇವೆ. ಆ ತುಳಸಿ ಆರ್ಕವನ್ನು ನೀವೇನಾದರೂ ಸೇವನೆ ಮಾಡಿದ್ರೆ ಥರ್ಮಾಕೋಲ್ ಪ್ಲೇಟನ್ನು ಕೂಡ ಕಟ್ ಮಾಡ್ತಕ್ಕಂಥ ಶಕ್ತಿ ಆ ಒಂದು ತುಳಸಿ ಆರ್ಕಕ್ಕೆ ಇರ್ತದೆ. ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ತುಳಸಿ ಆರ್ಕ. ಅದನ್ನು ನೀವು ಸೇವನೆ ಮಾಡ್ತಾ ಹೋದರೆ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಕಾರ್ನರಿ ಆರ್ಟ್ರೀಸಲ್ಲಿರ್ತಕ್ಕಂಥ ಬ್ಲಾಕೇಜು ಸಂಪೂರ್ಣವಾಗಿ 3 ತಿಂಗಳಿಗೆ ನಿವಾರಣೆ ಆಗ್ತಾ ಬರ್ತದೆ. ತುಳಸಿಗೆ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಅದರಲ್ಲಿ 5 ವೆರೈಟಿಗಳಿರ್ತವೆ, ಪಂಚ ತುಳಸಿ ಅಂತ ಕರೀತಾರೆ. ಅವೆಲ್ಲವನ್ನು ಸೇರಿಸಿ ನಾವು ಅರ್ಕವನ್ನು ತೆಗಿತೇವೆ. ಅದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಹೃದಯ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ. ಒಂದು ನೆನಪಿಟ್ಕೊಳ್ಳಿ, ಹೃದಯದ ಸಮಸ್ಯೆ ಬಂದಿದೆ ಅಂದರೆ ಅದಕ್ಕೆ ಆಪ್ರೇಷನ್ನೇ ಒಂದು ಸಜೆಷನ್ ಅಲ್ಲ. ಕೊನೆಯ ಸ್ಥಿತಿಯಲ್ಲಿ ನಾವು ಆಪ್ರೇಷನ್ ಮಾಡಿಸ್ಕೋಬೋದೇ ಹೊರತು ಹೃದಯ ಸಮಸ್ಯೆಗೆ 99% ಒಂದು ಪರಿಣಾಮವನ್ನು ನೀಡತಕ್ಕಂಥ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ನಾವು ಆಯುರ್ವೇದ ಮತ್ತು ಯೋಗದಲ್ಲಿ ಮಾಡಿಕೊಳ್ಬಹುದು. ಅರ್ಥ ಆಯ್ತಾ? ಇದನ್ನು ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು. ಸೂರ್ಯ ನಮಸ್ಕಾರವನ್ನು ನಿಧಾನಗತಿಯಲ್ಲಿ ಮತ್ತು ಅತಿ ಒಂದು ಶ್ವಾಸಬದ್ಧವಾಗಿ ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಉಸಿರನ್ನ ಕುಂಭಕ್ಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಮಗೆ ಅರಿವಿರಬೇಕು. ಈ ತುಳಸಿಯನ್ನು ನಾವು ದಿನಕ್ಕೆ 4-5 ಬಾರಿ ಸೇವನೆ ಮಾಡ್ತಕ್ಕಂಥದ್ದು. ಯಾರಿಗಾದ್ರೂ ಜಾಸ್ತಿ ಹೀಟ್ ಆದರೆ ಅವ್ರೇನು ಮಾಡಬೇಕಂದ್ರೆ ಮೆಂತ್ಯ ಕಾಳನ್ನು ಕೂಡ ಸೇವನೆ ಮಾಡ್ಬೋದು. ರಾತ್ರಿ 1 ಚಮಚ ಮೆಂತ್ಯ ಕಾಳನ್ನು ನೆನೆಸಿ ಬೆಳಗ್ಗೆ ಅದನ್ನು ಅಗದು ತಿನ್ನೋದ್ರಿಂದ ನಿಮಗೆ ಹೀಟ್ ಬ್ಯಾಲೆನ್ಸ್ ಆಗುತ್ತೆ. ಈ ಮೆಂತ್ಯ ಕೂಡ ನಿಮ್ಮ ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಹೃದಯ ಸಮಸ್ಯೆ ಇರತಕ್ಕಂಥವು ಮೆಂತ್ಯ ಸೊಪ್ಪನ್ನು ಜಾಸ್ತಿ ಸೇವನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದರೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸರ್ವ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್,
ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 928-027-7973 ಅಥವಾ 733-761-8850.